ಎಕ್ಸಾಂಪಲ್ ಈಗ ಶಿವಮೊಗ್ಗ, ಹಾವೇರಿ, ಗುಲ್ಬರ್ಗ ಒಂದು ಕಡೆ ಇದೆ, ಆನೇಕಲ್ ಒಂದು ರೀತಿ ಇದೆ. ಸರ್ ಆನೇಕಲ್ ಎಷ್ಟಾಗಿದೆ ಅಂತ ಹೇಳೋದಕ್ಕೆ ನಾನು ಯಾವುದೇ ಇಯರ್ 2016 ಕಂಪೇರ್ ಮಾಡ್ಕೊಳ್ಳ ಅಥವಾ 2023 ಕಂಪೇರ್ ಮಾಡಲ್ಲ, 2020 ಕಂಪೇರ್ ಮಾಡಲ್ಲ, 23ಗೆ ಕಂಪೇರ್ ಮಾಡ್ಕೊಂಡು ಕೇಳ್ಕೊಂಡ್ರೆ ಆಗಿರೋದು ಒಂದು 20-25% ರೈಸ್ ಆಗಿರೋದು ಸತ್ಯನೇ ಸರ್. 600 ರೂಪಾಯಿ ಆಗಿದ್ದಲ್ಲ ಸರ್, 600 ರೂಪಾಯಿ ಆಗಿಲ್ಲ, 600 ರೂಪಾಯಿ ಆಗಿಲ್ಲ, 900 ರೂಪಾಯಿ ಇದ್ದಿದ್ದು ಇವಾಗ 1100, 1200 ಆಗಿರೋದು ನಿಜನೇ, ಜಾಸ್ತಿ ಆಗಿದೆ. ಹೌದು, 23 ಕಂಪೇರ್ ಮಾಡ್ಕೊಂಡ್ರೆ. ಆದರೆ 2016 ಕಂಪೇರ್ ಮಾಡ್ಕೊಂಡ್ರೆ 2016 ಏನು ಪ್ರೈಸ್ ಇತ್ತು ಇವತ್ತು ಅದೇ ಪ್ರೈಸ್ ಇದೆ. ಕೇಳಿ ಸರ್, ಲಾರಿ ಮಾಲೀಕರಿರ್ಬೋದು ಮತ್ತೆ ನೀವು ಕ್ರಷರ್, ನಿಮ್ಮ ಅಕ್ಕಪಕ್ಕದ ಸ್ನೇಹಿತರು ಕ್ರಷರ್ ಮಾಲೀಕರು ಯಾರು ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಸರ್? ಈ ಉದ್ಯಮನ ದಯವಿಟ್ಟು ಎಲ್ಲರೂ ಲೀಗಲಾಗಿ ನಡೆಸೋದಕ್ಕೆ ಪ್ರಯತ್ನ ಪಡೋಣ. ನಾವೇ ಸರಿ ಮಾಡಿಲ್ಲ ಅಂದರೆ ಈ ಸಿಸ್ಟಮ್ನ ನೆಕ್ಸ್ಟ್ ನಮ್ಮ ಮಕ್ಕಳು ಬಂದು ಸರಿ ಮಾಡ್ತಾರೆ ಅಂದರೆ ಎಷ್ಟು ಕೋಟಿ ದುಡ್ಡು ಮಾಡಿಟ್ರು ಸಹ ಈ ವ್ಯವಸ್ಥೆ ಹೀಗೆ ಬಿಟ್ಟರೆ ಅವ್ರು ಆ ದುಡ್ಡು ಖರ್ಚು ಮಾಡಬೇಕೇ ಹೊರತು ಈ ಸಿಸ್ಟಮ್ ಸರಿ ಮಾಡೋಕ್ಕಾಗಲ್ಲ. ಸಾಮಾಜಿಕ ಬದ್ಧತೆ ಕಳಕಳಿ ಇದ್ದು ನಾವೆಲ್ಲರೂ ಸರಿ ಮಾಡಬೇಕೇ ಹೊರತು ನಾಳೆ ಯಾವಾಗರೂ ಬಂದ್ಬಿಟ್ಟು ಯಾರೋ ಬಂದು ರಿಪೇರಿ ಮಾಡ್ತಾರೆ ಅನ್ನೋದು ಬಿಟ್ಟು ಇವತ್ತು ಎಲ್ಲರೂ ಸರಿ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬಿಟ್ಟು ಹೊರತುಪಡಿಸಿ ಎಲ್ಲದರಲ್ಲೂ ಅಷ್ಟೇ ದರ ನಿಗದಿ ಆಗೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಆಗುತ್ತೆ. ಈಗ ಪ್ರಸ್ತುತ ರೇಟ್ ಜಾಸ್ತಿ ಆಗಿರೋದು ಖಂಡಿತವಾಗಿ ಸತ್ಯ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು ನಮಗೆ ಬೆಂಗಳೂರಿಗೆ ಸಪ್ಲೈ ಆಗಬೇಕಾಗಿರೋಂಥ ಮೆಟೀರಿಯಲಲ್ಲಿ ಒಂಚೂರು ಶಾರ್ಟ್ ಫಾಲ್ ಆಗಿದೆ. ಹೆಂಗಾಗಿದೆ, ನಮ್ಮ ಬೆಂಗಳೂರು ಸೌತಲ್ಲಿ ಕೆಲವೊಂದು ಕ್ವಾರಿಗಳನ್ನ ಟೆಂಪ್ರರಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ಇಷ್ಟು ದಿವಸ ನಮಗೆ ನಮ್ಮ ಪಕ್ಕದ ಭಾಗದಲ್ಲಿ ಹೊಸೂರು ಭಾಗದಿಂದ ಬರ್ತಿದ್ದಂಥ ಮೆಟೀರಿಯಲ್ಲು ಟೆಂಪ್ರರಿ ಬ್ಯಾನ್ ಮಾಡೋದಕ್ಕೋಸ್ಕರ ಆಟೋಮೆಟಿಕ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆ ಡಿಮ್ಯಾಂಡ್ ಜಾಸ್ತಿ ಆಗಿರೋದಕ್ಕೋಸ್ಕರ ಎಲ್ಲ ಜಾಗದಲ್ಲಿ ಎಲ್ಲ ಸೆಕ್ಟ್ರಲ್ಲೂ ಸಹ ಪ್ರೈಸ್ ಹೈಕ್ ಆಗಿರೋದು ಸತ್ಯ, ನಿಜನೇ. ಆದರೆ ಇಲ್ಲೀಗ ನಿನ್ನೆ ನಡೆದಂಥ ಒಂದು ಘಟನೆ, ಎಲ್ಲ ಕ್ರಷರ್ ಮಾಲೀಕರ ವಿರುದ್ಧ ಟಿಪ್ಪರ್ ಮಾಲೀಕರು ಒಂದು ಪ್ರತಿಭಟನೆ ಅಂತ ಮಾಡಿದಾಗ ಏನಾಯಿತು, ನಮ್ಮ ಕ್ರಷರ್ಗೆ ಬರೋಂಥ ಗಾಡಿಗಳೆಲ್ಲ ಸ್ಟಾಪ್ ಮಾಡಿದ್ರು, ಕಳ್ಸೋಕ್ಕಾಗಲ್ಲ ಅಂತಂದರು. ನಂತರ ಆಮೇಲೆ ಅವರೇ ರಿಲೀಸ್ ಮಾಡಿದ್ರು. ಓಕೆ, ಇದಾದಮೇಲೆ ನಿನ್ನೆಯಿಂದ ಮೊನ್ನೆ ಬಂದ್ಬಿಟ್ಟು ಒಂದು ಸರಿ ಪ್ರತಿಭಟನೆ ಮಾಡಿದ್ರು. ನಾನೇ ಹೋದೆ, ಅವ್ರ ಜೊತೆ ಮಾತಾಡಿದೆ, ಏನು ಸಮಸ್ಯೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ರೇಟ್ ಜಾಸ್ತಿ ಆಗಿದೆ ಅಂತಂತ. ರೇಟ್ ಜಾಸ್ತಿ ಆಗಿದೆ ಅಂತ ಬರೀ ಕ್ರಷರ್ ಉತ್ಪನ್ನಗಳಿಗೆ ಮಾತ್ರ ಕೇಳ್ತಾ ಇದ್ದಾರಲ್ವಾ, ಬೇರೆ ಯಾವುದೋ ರೇಟ್ ಜಾಸ್ತಿ ಆಗಲಿಲ್ವಾ? ಪ್ರತಿ ವರ್ಷ ಮಾರ್ಚ್ 31 ಆದಮೇಲೆ ಬರೋವಂಥ ನಾವು ಪರ್ಚೇಸ್ ಮಾಡೋ ಪ್ರತಿ ಕಮಾಡಿಟಿ ಮೇಲೂ ಸಹ 5%, 10%, 15%ಗೂ ಪ್ರೈಸ್ ಜಾಸ್ತಿ ಆಗಿದೆ. ಡೀಸೆಲ್ ಪ್ರೈಸ್ ನಾವು 2016-17ರಲ್ಲಿ ಏನು ರೇಟಿಗೆ ಸೇಲ್ ಮಾಡಿದ್ವಿ ಮೆಟೀರಿಯಲ್ಲು, ಇವತ್ತು 10 ವರ್ಷ ಆದಮೇಲೆ ಇವತ್ತು ಪ್ರೆಸೆಂಟ್ ಪ್ರೈಸು ಅದೇ ಪ್ರೈಸ್ಗೆ ಸೇಲ್ ಮಾಡ್ತಿದ್ವಿ. ನಾನು ನಿಮಗೆ ಎವಿಡೆನ್ಸ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಇನ್ವಾಯ್ಸ್ ಕೊಡ್ತೀನಿ. ಈಗ ಇಲ್ಲಿ ಬರ್ತಾ ಇರೋದು ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದ್ರೋ ಅವರೇ ಬಂದು ಮೆಟೀರಿಯಲ್ ತುಂಬ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಮಸ್ಯೆ ಇರಲಿಲ್ಲ. ಯಾವಾಗ ಏಕಾಏಕಿ ನಮ್ಮ ಹತ್ರ ಈಗ ಒಂದು 20 ಲೋಡ್ ನಾವು ಸೇಲ್ ಮಾಡೋಂಗಿದೆ, ಒಂದೇ ಸರಿ 100 ಲೋಡ್ಗೆ ಗಾಡಿ ಬಂದಾಗ ಅವ್ರವ್ರ ಸೆಂಟ್ರಲ್ಲೇ ಅಗ್ಗಜಗ್ಗಾಟ ಆಗಿ ಈ ಸಮಸ್ಯೆ ಆಗಿದೆ ಹೊರತು ಇದರಿಂದ ಕ್ರಷರ್ ಮಾಲೀಕರಿಗಾಗಲಿ ಅಥವಾ ಕ್ವಾರಿ ಮಾಲೀಕರಿಗಾಗಲಿ ಯಾವುದೇ ರೀತಿಯ ಸಮಸ್ಯೆ ನಮ್ಮದು ಇವತ್ತಿಗೂ ಇಲ್ಲ, ಮುಂದೆನೂ ಇರೋದಿಲ್ಲ. ಇನ್ನೊಂದು ವಿಷಯ ಏನಂತಂದರೆ, ಇವರು ಟ್ರಾನ್ಸ್ಪೋರ್ಟಲ್ಲಿ ಇವ್ರಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಆ ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್ ನೋಡಬೇಕೇ ಹೊರತು ಪ್ರತಿಯೊಂದು ನನ್ನ ಹತ್ರ ಕೇಳ್ತಾರಂಥ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಕ್ವಾರಿಯಲ್ಲಿ ನಿಮ್ಮದು ಡ್ರಿಲ್ಲಿಂಗ್ ಮಷಿನ್ಗೆ ಎಷ್ಟು ಖರ್ಚು ಬರುತ್ತೆ, ನಿಮ್ಮ ಸ್ಟಾಫ್ ಸ್ಯಾಲ್ರಿ ಎಷ್ಟು ಖರ್ಚು ಬರುತ್ತೆ, ಡೀಸೆಲ್ ಏನು ಖರ್ಚು ಬರುತ್ತೆ. ಈಗ ಇದರಲ್ಲಿ ಯಾರ ಹಕ್ಕುಗಳನ್ನ ಯಾರು ಪ್ರಶ್ನೆ ಮಾಡ್ತಾಯಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಲಿಲ್ಲ. ಸಿಟಿಸನ್ ಆಫ್ ಇಂಡಿಯಾ, ಒಬ್ಬ ಭಾರತದ ನಾಗರಿಕನಾಗಿ ಆರ್ಟಿಕಲ್ 19(1)(g ಏನು ಹೇಳುತ್ತೆ? ಮೂಲಭೂತ ಹಕ್ಕುಗಳಲ್ಲಿ ನಮ್ಮ ದೇಶದಲ್ಲಿ ಏನು ಬೇಕೋ ಎಲ್ಲಿ ಬೇಕೋ ನಾನು ಸ್ವತಂತ್ರವಾಗಿ ಬಿಸ್ನೆಸ್ ಮಾಡೋದಕ್ಕೆ ನನಗೊಂದು ಹಕ್ಕಿದೆ. ಆ ಹಕ್ಕಲ್ಲಿ ನನ್ನ ಕಮ್ಯುನಿಟಿಗೆ ಹೋಗ್ಬಿಟ್ಟು ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಪ್ರೈಸ್ ಫಿಕ್ಸ್ ಮಾಡಿವೆ ಅಂತಂದರೆ ಏನಿದೆ ಅರ್ಥ? ಕೇಳಲಿ, ಒಂದು ಬಿಸ್ನೆಸ್ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ವರ್ಕೌಟ್ ಆಗಲ್ಲಪ್ಪ, ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಕೊಡಿ ಅಂತ ಕೇಳಿ ಅದು ಸಂತೋಷ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಂದರು. ನಿನ್ನೆ ಎಲ್ಲ ನಾನು ಮೀಟಿಂಗ್ ಮಾಡಿದಾಗ ಆ ಟೈಮಲ್ಲಿ ಅವ್ರು ಕೇಳಿದ್ರು, ಆಯ್ತಪ್ಪ ಈಗ ಏನೋ ಬಂದಿದ್ದೀರಾ, ಎಲ್ಲರಿಗೂ ಒಂದು ಸ್ವಲ್ಪ ರೇಟ್ ಕಡಿಮೆ ಮಾಡಿಕೊಡೋಣ ಅಂತ ಕೇಳಿದಾಗ ಅವರು ಹಂಗಾಗಲ್ವಂತೆ. ಅವ್ರು ಯಾವುದೋ ರೇಟ್ ಹೇಳ್ತಾರೆ, ಆ ರೇಟ್ ನಾವು ಫಿಕ್ಸ್ ಮಾಡಬೇಕಂತೆ. ಎಲ್ಲಿಂದ ಈ ನ್ಯಾಯ ಇದು? ಯಾವ ನ್ಯಾಯ ಇದು? ಸರ್, ಈಗ ಅವ್ರು ನೇರವಾಗಿ ಆರೋಪ ಮಾಡ್ತಾರೆ, ಅವೇರಾ ಮೈನ್ಸ್ ಅವರೇ ಫಸ್ಟ್ ಏನೇ ಆದ್ರೂ ಕೂಡ ಅಲ್ಲಿ ರೈಸ್ ಮಾಡುವಂಥದ್ದು, ರೇಟ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಅವ್ರು ರೈಸ್ ಮಾಡಿದ್ರೇನೆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲರೂ ರೈಸ್ ಮಾಡ್ತವೆ ಅನ್ನೋದು ಎಸ್ ಸರ್ ಆರೋಪ. ಹೌದು ಸರ್. ಈಗ ನಾನು ನನ್ನ ಉದ್ಯಮದ ಬಗ್ಗೆ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಏನಂತ, ತವರ ಮೈನ್ಸರೇ ಮೊದಲು ರೇಟ್ ರೈಸ್ ಮಾಡ್ತಾರೆ ಅಂತಾರಲ್ವಾ, ರೇಟ್ ಕಡಿಮೆ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ರೇಟ್ ಕಡಿಮೆ ಮಾಡಿದಾಗೂ ಸಹ ಫಸ್ಟ್ ತವರ ಮೈನ್ಸರೇ ರೇಟ್ ಕಡಿಮೆ ಮಾಡಿದ್ದು. ಅದಿಲ್ವಂತ ರೆಕಾರ್ಡು? ನಾನು ಕೊಡೋ ರೆಕಾರ್ಡು ಯಾವ ಸಂದರ್ಭದಲ್ಲಿ ನಾವು ರೇಟ್ ಕಡಿಮೆ ಮಾಡಿದ್ವಿ, ಯಾವ ರೇಟ್ ಜಾಸ್ತಿ ಮಾಡಿದ್ವಿ ಅಂತ ಆವಾಗ ತುಂಬ್ಕೊಂಡೋಗಿದ್ದಾರಲ್ವಾ? ಸರಿ ಸರ್, ರೇಟ್ ರೈಸ್ ಆಗಿಲ್ಲ ಅಂದರೆ ರೇಟ್ ರೈಸ್ ಆಯ್ತಲ್ವ, ಮತ್ತೆ ಯಾಕೆ ಮೆಟೀರಿಯಲ್ ತುಂಬಬೇಕು? ರೇಟ್ ಜಾಸ್ತಿ ಆಗಿದೆಯಲ್ಲ, ರೇಟ್ ಜಾಸ್ತಿ ಇದ್ಮೇಲೆ ಆ ಮೆಟೀರಿಯಲ್ ಯಾಕೆ ತುಂಬಬೇಕು? ಕೇಳಿ ಸರ್, ಇಲ್ಲ ಹಂಗಲ್ಲ. ಪ್ರತಿಯೊಂದು ಕ್ರಷರ್ಗೂ ಪ್ರತಿಯೊಂದು ಕಮ್ಯಾಂಡಿಟಿಯಲ್ಲೂ ಸಹ ಇರೋಂಥ ಕ್ವಾಲಿಟಿಯಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ.
ಆ ವ್ಯತ್ಯಾಸದ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಪ್ಲಾಸ್ಟಿಂಗ್ ಸ್ಯಾಂಡ್ ತೆಗಿತಾರೆ ಅಂದರೆ ನಾನು ಪ್ಲಾಸ್ಟಿಂಗ್ ಸ್ಯಾಂಡ್ ಇನ್ನೊಬ್ರು ತೆಗಿತಾರೆ. ಕೆಲವರು ಬ್ಲಾಕ್ ಕೋರ್ಸ್ ಸ್ಯಾಂಡ್ ತೆಗಿತಾರೆ. ಟೆಕ್ನಿಕಲಾಗಿ ಡಿಸ್ಕಸ್ ಮಾಡಬೇಕು ಅಂದರೆ 1542ನಲ್ಲಿ ಹೋಗ್ಬಿಟ್ಟು ನಾನು 78-80% 600 ಮೈಕ್ರಾನ್ಸ್ ಕೊಡ್ತೀನಿ, ಬೇರೆಯವರು 60-65 ಕೊಡ್ತಾರೆ. ಕಮ್ಯುನಿಟಿ ಡಿಫ್ರೆನ್ಸ್ ಇಲ್ವಾ ಅಲ್ಲಿ? ಅಲ್ಲ, ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಈ ಹೊಸೂರಲ್ಲಿ ಆಗಿರ್ಬೋದು, ಮೈಸೂರು ರೋಡಲ್ಲಿ ಆಗಿರ್ಬೋದು, ಕೆಲವೊಂದು ಕ್ರಷರ್ಗಳು ಮುಚ್ಚಿದೆ ಹಂಗಾಗಿ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿ. ಇಲ್ಲ ಏನಂತಂದ್ರೆ ಅಲ್ಲಿ ಮುಚ್ಚಿದೆ ಹಂಗಾಗಿ ಇಲ್ಲಿ ಇವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ಇಲ್ಲ, ಡಿಮ್ಯಾಂಡ್ ಕ್ರಿಯೇಟ್ ನಾವು ಮಾಡಿಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಆಗಿದೆ ಹೊರತು ಕ್ರಿಯೇಟ್ ನಾವು ಮಾಡಿಲ್ಲ. ನಾವು ನೋಡಿ ಎಲ್ಲೋ ಒಂದು ಮುಚ್ಚಿರೋದಕ್ಕೆ ನಾವು ಕಾರಣಕರ್ತರಲ್ಲ. ಅಂದ್ರೆ ಸರ್ ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ತಿದ್ದೀರಾ? ಇಲ್ಲ, ಮಾರ್ಕೆಟ್ ಡಿಮ್ಯಾಂಡಲ್ಲಿ ನಾವು ಬೆಳೆ ಬೇಯಿಸ್ಕೊಂತ ಇಲ್ಲ. ಮಾರ್ಕೆಟ್ ಡಿಮ್ಯಾಂಡಲ್ಲಿ ನಾವು ಬೆಳೆ ಬೇಯಿಸ್ಕೊಂತ ಇಲ್ಲ. ಸುತ್ತಮುತ್ತ ಇರಿ ಹಂಗಲ್ಲ. ನಾವೇನು ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇದ್ದೀವೋ ಪ್ರೈಸು, ನಾವು ಅದೇ ಪ್ರೈಸ್ ನಾವು ಇಟ್ಕೊಂಡೇ ಇದ್ದೀವಿ. ಇವ್ರು ಬಂದು ಹೊಸದಾಗಿ ಬಂದಾಗ ನನಗೆ ಜಾಸ್ತಿ ಬೇಕು ಅಂದ್ರೆ ನಾವು ಮಿಟಲ್ ಕೊಡೋಕೆ ನಮ್ಮ ಹತ್ರ ಶಾರ್ಟ್ ಫಾಲ್ ಇದೆ. ನಾವು ನಮ್ಗೇನು ಲಿಮಿಟ್ ಪರ್ಮಿಸಬಲ್ ಲಿಮಿಟ್ ಇದೆಯೋ ಆ ಲಿಮಿಟ್ನ ಮೇಲೆ ನಾವು ಕ್ರಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಂದಾಗ ಆ ಡಿಮ್ಯಾಂಡ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ನಾವು ಮಾಡಿರೋದಲ್ಲ. ಇದು ಜಾಸ್ತಿ ಆಗ್ತಿದೆ. ಹೌದು, ಅದು ನಾವು ಮಾಡಿಲ್ಲ, ನಮ್ಮ ತಪ್ಪಲ್ಲ ಅದು. ಸರ್ 2016-17 ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಅಷ್ಟೇ 10 ವರ್ಷ ಏನು ಸೇಲ್ ಮಾಡಿದಿರೋ ಆ ಪ್ರೈಸ್ ಇವತ್ತು ಇದೆ, ಜಾಸ್ತಿ ಆಗಿಲ್ಲ. ಇಲ್ಲ, ಯಾವುದು ಸ್ಕೇಲ್ ಇಲ್ಲ ಅದಕ್ಕೆ. ಅದಕ್ಕೆ ಯಾವುದು ಸ್ಕೇಲ್ ಇಲ್ಲ. ಸರ್, ಈಗ ಜನಸಾಮಾನ್ಯರು ಮತ್ತೆ ಮಧ್ಯಮ ವರ್ಗದವರು ಏನಿರ್ತಾರೆ, ಈಗ ಮನೆ ಕಟ್ತಿರ್ತಾರೆ, ಒಂದು ಕೊಟೇಶನ್ ಹಾಕೊಂಡ್ ಬಂದಿರ್ತಾರೆ. ಹೌದು, 40 ಮನೆ ಕೊಡ್ತೀವಿ, 40 ಲಕ್ಷ ರೂಪಾಯಿ ಒಂದು ಮನೆ ಕಟ್ಕೊಡ್ತೀವಿ ಅಂತ. ನೀವು ಏಕೈಕಿ 600 ರೂಪಾಯಿ 1200 ರೂಪಾಯಿ ಮಾಡ್ಬಿಟ್ರೆ ಜನಸಾಮಾನ್ಯರಿಗೆ ಹೊಡೆತಾಗಲ್ವಾ? ಇರಿ, ಜನಸಾಮಾನ್ಯರ ಮೇಲೆ ಇವರು ನನಗೆ ಒಂದು ಕ್ವಶನ್ ಹಾಕೋದಲ್ವಾ, ಜನಸಾಮಾನ್ಯರು ಕೊಡ್ತಾ ಅಂತಂತ. ಎಸ್ ಸರ್, ಅಬ್ಸಲ್ಯೂಟ್ಲಿ ಒಳ್ಳೆ ಕ್ವಶನ್ ಇದು. ಸರ್, ಯಾರು ಜನಸಾಮಾನ್ಯರು 40 ಲಕ್ಷ ಮನೆ ಕಟ್ಟಬೇಕು ಅಂತ ಅವ್ರ ಪರ್ಚೇಸರ್ ತಗೊಂಡಿರ್ತಾರಲ್ವ? ಇಲ್ಲ ಸರ್, ಸತ್ಯ ಇದು, ಉದಾಹರಣೆ ಇಲ್ಲ ಇದು ಸತ್ಯನೇ ಇದು. ಅವ್ರು 40 ಲಕ್ಷಕ್ಕೆ ಮನೆ ಕಟ್ಟಬೇಕು ಅಂತ ಪರ್ಚೇಸರ್ ತಗೊಂಡಿರ್ತಾರಲ್ವ? ಕರೆಕ್ಟ್ ಅಲ್ವಾ ಸರ್? ಅಂಥ ಪರ್ಚೇಸ್ ಆರ್ಡ್ರು ಅವ್ರು ಬಂದ್ಬಿಟ್ಟು ಯಾರಾದರೆ ಡೀಲರ್ ಇದ್ದಾರೋ ಅವ್ರು ನಮ್ಮ ಪರ್ಚೇಸ್ ಆರ್ಡ್ರ್ ಕೊಟ್ಟಿದ್ರೆ ಇವತ್ತು ಅದೇ ಪರ್ಚೇಸ್ ಆರ್ಡ್ರ್ ಪ್ರೈಸಲ್ಲೇ ನಾವು ಸಪ್ಲೈ ಮಾಡ್ತೀವಿ. ಎಲ್ಲಿದೆ ಅಗ್ರಿಮೆಂಟು? ಏನು ಮಾಡಿದ್ದಾರೆ ಅವರು? ಬೇರೆ ಕಂಪ್ನಿಗಳೆಲ್ಲ ಪರ್ಚೇಸರ್ ಏನು ಕೊಟ್ಟವ್ರಲ್ವ ಅದೇ ಪ್ರೈಸಲ್ಲೇ ನಾವು ಇವತ್ತು ಇದ್ದೀವಿ. ಏನಕ್ಕೆ ಅಂದರೆ ಅವತ್ತಿಗೂ ಸಹ ನಾವು ಇವತ್ತಿರೋ ಪ್ರೈಸಲ್ಲೇ ನಾವು ತೊಗೊಂಡಿದ್ದೀವಿ. ಇಲ್ಲಿ ಏನಾಗಿದೆ ಅಂತ ಗೊತ್ತಾ ನಿಮಗೆ? ಕಾಳಸಂತೆ ಅಂದರೆ ಹೆಂಗೆ ಗೊತ್ತಾ? ಇಲ್ಲಿಗಲ್ ಮೆಟೀರಿಯಲ್ ಸಪ್ಲೈ ಮಾಡಿ 600 ರೂಪಾಯಿಗೆ ತೊಗೊಂಡ್ಬಿಟ್ಟು ಇಲ್ಲಿ ಬೊಮ್ಸಂದ್ರದಲ್ಲಿ ಸಪ್ಲೈ ಮಾಡ್ತಾರೆ ಅಂತಂದರೆ 600 ರೂಪಾಯಿಗೆ ಯಾರೋ ಒಬ್ಬರು ಟೆಕ್ನಿಕಲ್ಲಾಗಿ ನಾನು ಒಂದು ಮೆಟೀರಿಯಲ್ ತೊಗೊಂಡು 600 ರೂಪಾಯಿ ಸಪ್ಲೈ ಮಾಡ್ಬೋದು ಅಂದ್ಬಿಟ್ಟು ಅವ್ರು ಲೆಕ್ಕ ಕೊಟ್ಬಿಡ್ಲಿ. ಹೆಂಗೆ ಸಪ್ಲೈ ಮಾಡ್ತಾರೆ ಲೀಗಲಾಗಿ ಮಾಡಬೇಕು ಅಂತಂದರೆ? ಹೆಂಗೆ ಮಾಡೋಕ್ಕಾಗುತ್ತೆ? ಅವರೇ ಲೆಕ್ಕ ಕೊಡಲಿ. 600 ರೂಪಾಯಿಗೆ ಹೆಂಗೆ ಸಪ್ಲೈ ಮಾಡೋಕ್ಕಾಗತ್ತೆ? ಇನ್ವಾಯ್ಸ್ ಕೊಡಿಸ್ತೀನಿ ನಾನು. ಏನು ಸರ್? ಕ್ರಷರ್ಗಳಲ್ಲೇ ಮಾಫಿಯಾ ಅಂತ ನಾನು ನಮ್ಮ ಕ್ರಷರ್ಗಳ ಬಗ್ಗೆ ನಾನು ಮಾತಾಡ್ತೀನಿ ಹೊರತು ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋಕ್ಕೆ ರೆಡಿ ಇಲ್ಲ. ನಾನು 600 ರೂಪಾಯಿಗೆ ಕ್ರಷರಲ್ಲ. ಇರಿ, ಮುಂದಕ್ಕೆ ಬರ್ತೀನಿ. ಬೇರೆ ಕ್ರಷರ್ದಲ್ಲ ಮಾಫಿಯಾ. ಇಲ್ಲಿ ಮಾಫಿಯಾನ ಉಲ್ಟಾ ಬನ್ನಿ. ಯಾರದೇ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದ್ದಾವೆ ಅವರು ಪರ್ಮಿಟ್ ನಂಗೆ ಬೇಕೇ ಬೇಕು ಅಂತ ಕೇಳಿದರೆ ಇವತ್ತು ಸಮಸ್ಯೆ ಆಗ್ತಿರಲಿಲ್ಲ. ಯಾವ ಟ್ರಾನ್ಸ್ಪೋರ್ಟರ್ ಇದ್ದಾರೆ ಓವರ್ಲೋಡ್ ಹಾಕಿಲ್ಲ ಅಂತಿದ್ರೆ ಕಡಿಮೆ ಪ್ರೈಸ್ ತೊಗೊಂಬಂದಲ್ಲಿ ಆ ರೀತಿ ಸಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾರು ಪರ್ಮಿಸಬಲ್ ಲಿಮಿಟ್ RTO ಒಂದು ವೆಹಿಕಲ್ಗೆ ಏನು ಲಿಮಿಟ್ ಕೊಡ್ತಾರೋ ಅದಕ್ಕಿಂತಲೂ ಮೇಲೆ ಓವರ್ಲೋಡ್ ಹಾಕಿಲ್ಲ ಅಂದರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಪ್ರೆಸೆಂಟ್ ಇವತ್ತಿಗೂ ಅದೇ ಸಿಸ್ಟಮ್ ನಡೀತಿದೆ. ಇವತ್ತಿಗೂ ನಮಗೂ ಅವ್ರಿಗಿರೋ ಫೈಟ್ ಇಷ್ಟೇ, ಓವರ್ಲೋಡ್. ನಾವು ಓವರ್ಲೋಡ್ ಹಾಕೋಕ್ಕೆ ರೆಡಿ ಇಲ್ಲ. ನಾನು ಹೇಳ್ತಾರೆ ನಿಮ್ಮ ಗಾಡಿಗೆ ಹಾಕ್ತೀರಾ ಅಂದರೆ ಹೌದಾ, ನಂದೊಂದು 25-30 ಗಾಡಿ ಇದ್ದಾವೆ. ನಾನು ಹೇಳಿದ್ದೀನಿ ನನ್ನ ಗಾಡಿ ಎಲ್ಲರೂ ರೋಡಲ್ಲಿ ಬಂದಾಗ ಪಬ್ಲಿಕ್ ಯಾರು ಇಟ್ಕೊಂಡ್ಬಿಟ್ಟು ಓವರ್ಲೋಡ್ ಇದೆ ಅಂದರೆ ತೊಗೊಂಡು ಸ್ಟೇಷನಲ್ಲಿ ಹಾಕ್ಕೊಳ್ಳಿ. ನಾನು ಬೇಡ ಅಂತಿದ್ದೀವಿ ನಾವು. ಓವರ್ಲೋಡ್ ಏನು ಹೇಳಿ ನೋಡೋಣ. ಸರ್ ರ್ಯಾಂಡಮ್ ಆಗಿ ಬೇಡ ಸರ್, ಸ್ಪೆಸಿಫಿಕ್ ಮಾತಾಡೋಣ. ಏನು ಸರ್? ಸರ್ ಕ್ರಷರ್ ಇರಿ ನಾನು ಅದೇ ಹೇಳ್ತಾ ಇರೋದು ನಾನು ಆಗ್ತದೆ ಅಂತ ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಮತ್ತೆ ತಗೊಂಡು ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ. ನಾನು ನನ್ನ ಬಗ್ಗೆನೇ ಮಾತಾಡೋಕ್ಕಾಗುತ್ತಿಲ್ಲ. ಏನಕ್ಕೆ ಅಂದರೆ ಇಲ್ಲ ಸರ್, ಈಗ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡ್ತಿರೋದು ಸರ್. ಓವರಾಲ್ ಕ್ರಷರ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ರೆಡಿ ಇಲ್ಲ. ಕಾರಣ ಗೊತ್ತಾ? ಓವರ್ ಕ್ರಷರ್ ಬಗ್ಗೆ ಯಾಕೆ ಮಾತಾಡೋಕ್ಕಾಗಲ್ಲ ಅಂತ? ಓವರ್ಲೋಡ್ ಇನ್ನೊಬ್ರು ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ, ಆಪಾದನೆ ಮಾಡೋಕ್ಕೂ ನಾನು ರೆಡಿ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟು ದಿವಸ ಏನೇನಾಗಿದೆಯೋ ಆಗೋಗಿದೆ. ಇನ್ನು ಸರಿ ಮಾಡ್ಬೇಕಾದ್ರೆ ಹೆಂಗೆ? ಕೊನೆಯದಾಗೆ ಸರ್, ವೆಹಿಕಲ್ಗೆ ಓವರ್ಲೋಡ್ ಹಾಕೋದು ಬೇಡ. 80% ವೆಹಿಕಲ್ಗೆ ILMS GPS ರಿಜಿಸ್ಟರ್ಡ್ GPS ಹಾಕಿಲ್ಲ ಅಂದರೆ ಆ ಗಾಡಿಗಳಿಗೆ ಪರ್ಮಿಟ್ ಬರೋದಿಲ್ಲ. ಕ್ರಷರ್ ಬಂದು ನಿಂತ್ಕೊಂತಾರೆ, ಹೋಗ್ತಾರೆ, ಲೋಡ್ ಮಾಡಿಬಿಡ್ತಾರೆ, ನಿಲ್ಸ್ಕೊಂಡ್ಬಿಟ್ಟು ನಾವು ಬ್ರಿಡ್ಜ್ನ ಆಚೆ ತೆಗೆಲ್ಲ ನನ್ನ ಗಾಡಿ ಬಿಟ್ಟಿಲ್ಲ ಅಂತ ಕೂತ್ಕೊತಾರೆ. 100 ಸಮಸ್ಯೆ ಇದ್ದಾವೆ ಅಲ್ಲಿ. ಆ ಸಮಸ್ಯೆಗಳನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಳಕ್ಕೂ ಆಗೋದಿಲ್ಲ.
ಅವ್ರು ನೆನ್ನೆ ಹೇಳಿದ್ರಲ್ವಾ, ಅದರಲ್ಲಿ ಇನ್ನೂ ಜಾಸ್ತಿ ಇದ್ದಾವೆ ಸಮಸ್ಯೆಗಳು. ಸರಿ, ನಮ್ಮದೇನೋ ರೇಟ್ ಪ್ರೈಸ್ ಅಂತಿದ್ರಲ್ವ, ಈಗ ನಮ್ದು ರೇಟ್ ಜಾಸ್ತಿ ಅಂತಿದ್ರಲ್ಲ, ಹೋಗ್ಬಿಟ್ಟು ಸಿಟಿಯಲ್ಲಿ ಹಾಕ್ಕೊಂಡ್ರೆ ಲಾಟ್ಗಳಲ್ಲಿ ಏನು ಪ್ರೈಸ್ ಇದೆ ನೋಡಿದ್ದೀರಾ ಇವತ್ತು? ತೋರ್ಸಪ್ಪ ಅದು ಫೋನಲ್ಲಿ, ಇಲ್ಲ ತೋರ್ಸಪ್ಪ ಇಲ್ಲ, ಹೇಳಿ ಸರ್. ಅದು ನಿಮ್ಗೆ ತೋರಿಸ್ಬಿಡ್ತೀನಿ. ಅಲ್ಲಿ 1800 1900 ರೂಪಾಯಿ ಅಲ್ಲಿ ಮಾಡ್ತಾ ಇದ್ದಾರಲ್ವಾ, ಅಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ವಾ, ಯಾಕೆ ಮಾಡ್ತಾ ಇದ್ದಾರೆ? ನಿಮ್ಮಲ್ಲಿ ಕಡಿಮೆ ತಗೊಂಡು ಅಲ್ಲಿ ಎಸ್ ದುಬಾರಿ ಬೆಲೆಗೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅಂದ್ರೆ ಅವರು ಸ್ಟಾಕ್ ಮಾಡಿಕೊಂಡು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ. ಆಪಾದನೆ ಯಾರ ಮೇಲೆ ಬರುತ್ತೆ? ನಮ್ಮ ಮೇಲೆ ಬರುತ್ತೆ. ಯಾಕೆ ಬಂತು? ಯಾಕೆ ಬಂತು? ಅಲ್ಲ ಸರ್, ಈಗ ಪ್ರತಿ ಗಾಡಿದು GPS ಟ್ರ್ಯಾಕ್ ಇರುತ್ತಲ್ವಾ? ಎಲ್ಲ ಟ್ರ್ಯಾಕ್ ಇರುತ್ತೆ. GPS ಹಾಕ್ಸಿಲ್ಲಲ್ಲ ವೆಹಿಕಲ್ಸ್ಗೆ. ಕೇಳ್ರಿ, ನಿನ್ನೆ ಮಾತಾಡಿದ್ರಲ್ರಿ, ಕೇಳ್ರಿ, ನೋಡಪ್ಪ, ಅವ್ರ ಹೆಸರು ತಗೊಳ್ಳಿ, ಅವ್ರ ವೆಹಿಕಲ್ ನಂಬರ್ ತಗೊಳ್ಳಿ. ಮೈನ್ಸ್ ಆ್ಯಂಡ್ ಜಡ್ಜ್ ILMS ಅಲ್ಲಿ ನಿಮ್ಮ GPS ರೆಕಾರ್ಡ್ ಆಗಿದೆಯಾ? ನಿಮ್ಮ GPS ಎಂಟ್ರಿ ಇದೆಯಾ? ನಿಮ್ಮ GPS ಇದೆಯಾ ಕೇಳಿ. ಅಲ್ಲ, ಈ ತರ ನೋಡಕ್ ಹೋದ್ರೆ ಕೋಟ್ಯಾಂತರ ರೂಪಾಯಿ ಲಾರಿ ಮಾಲಕರೇ ಇದು ಮಾಡ್ತಾರಲ್ಲ ಸರ್ ಈಗ. 100% ಹೌದು ಸರ್. ಈಗ GPS ಸರ್ ಇರಿ, ಆಗಲ್ಲ. ನಾನು ಇದಕ್ಕೆಲ್ಲ ಮೂಲ ಕಾರಣ ಹೇಳ್ತೀನಿ ಕೇಳಿ. ನಾನು 18ನೇ ತಾರೀಕು ಈ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸರ್ಕಾರಕ್ಕೆ ಲೆಟ್ರ್ ಬರೀತೀನಿ. ಓವರ್ಲೋಡ್ ಬಗ್ಗೆ ಬರೀತೀನಿ, GPS ಬಗ್ಗೆ ಬರೀತೀನಿ, ಏನೇನು ನಡೀತೀವಿ ಎಲ್ಲ ಬರೀತೀನಿ. ನಾನು ಯಾವಾಗ ಸರ್ಕಾರ ಕಂಪ್ಲೇಂಟ್ ಕೊಟ್ಟಿದ್ದ ಆದಮೇಲೆ ಈ ಕಾಪಿ ಹೊರಗಡೆ ಬಂದ ಮೇಲೇ ಇವೆಲ್ಲ ಸ್ಟಾರ್ಟ್ ಆಗಿರೋದು. ದೂರಲ್ಲಿ ಏನಿದೆ ಸರ್ಕಾರ ಕೊಟ್ಟಿರೋ ದೂರಲ್ಲಿ ನನಗೆ ಕಾಪಿ ಕ್ಲಿಯರಾಗಿ ಕೊಡ್ತೀನಿ. ವಿತೌಟ್ GPS ಗಾಡಿಗಳು ಯಾಕೆ ಕೊಡಬೇಕು? ಅಂದ್ರೆ ಪರ್ಮಿಟ್ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. 100% ಸರ್ಕಾರಕ್ಕೆ ಲಾಸೆ. ಕೊನೆಗೆ ನಮ್ಮ ಕಡೆ ಬೆಳೆ ತೋರಿಸೋದು ಆಯ್ತಲ್ವಾ. ಆಮೇಲೆ ಓವರ್ಲೋಡು ಒಂದು ಪರ್ಮಿಟ್ ಕೊಡಪ್ಪ. ಪರ್ಮಿಟಲ್ಲಿ ಕ್ಲಿಯರ್ ಕಟ್ ತೋರಿಸಿದ್ದಾರೆ. ಸರ್, ಈಗ ಒಂದು ಟನ್ಗೆ ರಾಯಲ್ಟಿ ಎಷ್ಟು ಹೋಗುತ್ತೆ ಸರ್? ಸರ್, ನಮ್ಗೆ 1 ಟನ್ಗೆ ಇಲ್ಲ, ಅಧಿಕಾರಿಗಳ ಶಾಮೀಲಲ್ಲ ಇಲ್ಲಿ. ಅಧಿಕಾರಿಗಳ ಶಾಮೀಲಲ್ಲ. ಹೇಳ್ತೀನಿ ಮಾತಕ್ಕೆ ಮೊದಲು ಅಧಿಕಾರಿಗಳ ಬಗ್ಗೆ ಮಾತಾಡೋದಲ್ಲ. ನೋಟು ಕ್ಲಿಯರಾಗಿ ಬರ್ತಿದ್ದಾರೆ ಪರ್ಮಿಟ್ ಮೇಲೆ. ಏನು ಬರ್ತಿದ್ದಾರೆ ಓದಿ ಸರ್? ಇಲ್ಲ ಇನ್ವ್ಯಾಲಿಡ್ ಅಂತ, ರೈಟ್ ಅಲ್ವಾ? ಈಗ ಬಾಡಿ ಲೆವೆಲ್ಗೂ ಇದು ಲೀಗಲ್ ಬರಲ್ವಾ? 100% ಬಾಡಿ ಲೆವೆಲ್ಲು ಸವಾರಿ ಅದೆಲ್ಲ ಬರೋದು. ನೋಡಿ, ಲಾರಿ ಮೇಲೆ ಯಾಕೆ ಕೇಳಲ್ಲ ಸರ್? ಸಾಮಾಜಿಕ ಯಾರಿಗೂ ಇಲ್ವಾ? ಯಾಕೆ ಕೇಳಲ್ಲ ಸರ್? ಅದನ್ನ ಚೆಕ್ ಮಾಡಬೇಕಾಗಿದ್ದವರು ರೋಡಲ್ಲಿ RTO ಅವರು. ಹೌದಾ ಸರ್? RTO ಅವರಲ್ಲ ಸರ್? RTO ಅವರು ನಿಮ್ಗೊಂದು ರೆಕಾರ್ಡಿಂಗ್ಸ್ ಕೊಡ್ತೀನಿ ಕೇಳ್ರಿ. RTO ಜೀಪು ಯಾವತ್ತು ಬೆಳಿಗ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಗ್ರೂಪ್ಗಳಲ್ಲಿ ಮೆಸೇಜ್ ಬರುತ್ತೆ. ಮೈನ್ಸ್ ಆ್ಯಂಡ್ ಜಡ್ಜ್ ಜೀಪು ಆಫೀಸರ್ ಯಾವಾಗ ಆಚೆ ಬರ್ತಾರೆ, ಮನೆಯಿಂದ ಆಚೆ ಬರ್ತಾರೆ, ಇಲ್ಲಿ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ. ಯಾವ ಜೀಪು ಯಾವ ಆಫೀಸರ್ ಎಲ್ಲಿದ್ದಾರೆ ಅಂತ ನೀಟಾಗಿ ಟ್ರ್ಯಾಕ್ ಆಗ್ತಿದೆ. ಟ್ರ್ಯಾಕ್ ಆಗಿ ಯಾವ ಆಫೀಸರ್ಗಳು ಅಷ್ಟೇ ಇಷ್ಟು ದೊಡ್ಡ ನೆಟ್ವರ್ಕು ಗೌರ್ಮೆಂಟಲ್ಲೂ ಸಹ ಇಲ್ವೇ? ಸರ್ ಒಂದೊಂದು ಅಲ್ವಾ? GPS ಅಂದರೆ ಪರ್ಮಿಟ್ ಕ್ರಿಯೇಟ್ ಆಗ್ತಲ್ಲ. ನಮ್ಮ ಪ್ರಾಬ್ಲಮ್ ಅದೇ ಇಲ್ಲಿ. ಬರ್ತವೆ ಗಾಡಿಗಳು ಬಂದ್ಬಿಟ್ಟು ಸರ್ ನನ್ನ ಮೆಟೀರಿಯಲ್ ಬೇಕು ಅಂತಾರೆ. GPS ಇದೆಯಾ ಕೇಳ್ತೀವಿ, ಇಲ್ವಾ ನಡಿ ಆಚೆ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಲೋಡ್ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದೀವಿ. ಯಾವಾಗ ಗೊತ್ತಾ? ಯಾವಾಗ ಅಂತ ಕೇಳ್ತೀವಿ. ವಿತೌಟ್ GPS ಅಲ್ಲ. ನಾವೇನು ಮಾಡ್ತೀವಿ, ಹೈಕೋರ್ಟ್ ಹೋಗ್ಬಿಟ್ಟು ರಿಪಿಟೇಷನ್ ಫೈಲ್ ಮಾಡ್ತೀವಿ. ನಮಗೆ ಸ್ಟೇ ಬರುತ್ತೆ. GPS ಇಲ್ಲ ಅಂದರೂ ಪರವಾಗಿಲ್ಲ, ಇವರಿಗೆ ಪರ್ಮಿಟ್ ಕೊಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ. ಆವಾಗ ಏನು ಮಾಡ್ತಾರೆ, ನಮ್ಮದು GPS ಇದ್ದರೂ ಇಲ್ಲದೇ ಇದ್ದರೂ ಪರ್ಮಿಟ್ ನಮ್ಮ ಪ್ರೆಷರಲ್ಲಿ ಬರುತ್ತೆ. ಆವಾಗ ನಾವು ಪರ್ಮಿಟ್ ಕೊಟ್ಟು ಬಿಲ್ ಕೊಟ್ಟು ಕಳಿಸಿದ್ದೀವಿ. GPS ಇರಲಿ ಇಲ್ಲದೆ ಹೋದರು. ಈಗೇನಾಯಿತು, ಮೊನ್ನೆ ಅದು ಆರ್ಡ್ರ್ ಆಯಿತು. ಆರ್ಡ್ರ್ ಆದಾಗ ಏನಾಯಿತು, ಸರ್ಕಾರ ಏನು ಮಾಡ್ತಾರೆ, GPS ಮ್ಯಾಂಡೇಟ್ರಿ ಇದ್ದರೆ ಮಾತ್ರ ಪರ್ಮಿಟ್ ಬರಬೇಕು ಅಂತ ಮಾಡಿದ್ರು. ಇದು ಯಾವಾಗ ಮಾಡಿ ಒಂದು ವಾರ 10 ದಿವಸ ಆಯಿತು. ಆವತ್ತಿಂದ ಆಯಿತು 10 ಡೇಸ್ ಆಯಿತು. ಆ 10 ಡೇಸಿಂದ ಈ ಪ್ರಾಬ್ಲಮ್ ಶುರು ಆಗಿದೆ. ಇಲ್ಲ ಅಂತಿದ್ರೆ ಎಲ್ಲ ಗಾಡಿಗೂ ಪರ್ಮಿಟ್ ಬರೋ ಹಂಗಿದ್ದಿದ್ರೆ ನಾವು ಪರ್ಮಿಟ್ ಕೊಡ್ತಾ ಇದ್ವಿ, ನಾವು ಬಿಲ್ ಕೊಡ್ತಾ ಇದ್ವಿ, ಎಲ್ಲ ಕರೆಕ್ಟ್ ಇತ್ತು. ಲಿಂಕ್ ಮಾಡಿದ್ಮೇಲೆ ಈ GPS ಇಲ್ಲಾಂದ್ರೆ ಪರ್ಮಿಟ್ ಬರಲ್ಲ. ಅಲ್ಲಿ ಸಮಸ್ಯೆ ಆಗಿದೆ. ಟೆಕ್ನಿಕಲ್ ರೀಸನ್ ಇದು ಉದ್ಭವ ಆಗಿರೋದು. ಕೇಳಿ ಸರ್. ಎರಡನೇ ಆರೋಪ ಏನಂತಂದ್ರೆ, ಕ್ರಷರ್ ಮತ್ತೆ ಲಾರಿ ಮಾಲೀಕರು ಏನಿದ್ದಾರೆ ಅಲ್ಲಿ ರಾಯಲ್ಟಿ ಕಟ್ಟಿದ್ರೆ 18 ಟನ್ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ. ಸೊ 18 ಟನ್ ಡೆಲಿವರಿ ಮಾಡ್ತಾರೆ. ಬಿಲ್ ಕೊಡೋದು ಮಾತ್ರ 26 ಟನ್ ಅಂತ ಕೊಡ್ತಾರೆ. ಹೌದು, ಆ ತರದ್ದು ಆರೋಪ ಮಾಡ್ತೀವಿ. ಹೌದು ಸರ್. ತಗೊಂಡೋದ್ರೆ ವೆಯ್ಟ್ ಎಷ್ಟು ಅಂತ ನೀವು ಬಿಲ್ ಕೊಡಲ್ವಾ? ಏನ್ ಸರ್? ನೀವು ಬಿಲ್ ಕೊಡಲ್ಲ ಅಂದ್ರೆ ಆ ಟನ್ ದುಡ್ಡು ಕಿತ್ಕೊಂತಿದ್ದಾರೆ. ಈಗ ನೀವೇನು ಐಟಮ್ ಹಾಕ್ತಿರಲ್ಲ, ಈಗ ಇಷ್ಟು ಟನ್ ಅಂತ ಹಾಕ್ತೀರಾ, ಸೊ ಎಷ್ಟು ಟನ್ ಗಾಡಿಗೆ ಹಾಕ್ತೀರಾ ಅದು ನೀವು GST ಬಿಲ್ಲೇ ಕೊಡ್ತೀರಾ? ನೋಡಿ ಸರ್, ನನ್ನ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ, ನಾನು ಎಷ್ಟು ಟನ್ ಹಾಕ್ತೀನಿ ವೆಹಿಕಲ್ ಕ್ಯಾರಿಂಗ್ ಕೆಪಾಸಿಟಿ ಅಷ್ಟೇ ಹಾಕ್ತೀನಿ, ಅಷ್ಟಕ್ಕೆ ಪರ್ಮಿಟ್ ಹಾಕ್ತೀನಿ, ಅಷ್ಟಕ್ಕೆ ಬಿಲ್ ನಾನು ಕೊಡ್ತೀನಿ. ಇರಿ ಸರ್, ಇರಿ, ಅಷ್ಟೇ ನಾನು ಕೊಡ್ತೀನಿ. ಇದಾದ ನಂತರ ಬೇರೆ ನಿಮ್ಗೊಂದು ಕ್ಲೂ ಕೊಡ್ತೀನಿ, ಕೇಳ್ಕೊಳ್ಳಿ. ಇದರಲ್ಲಿ ಯಾವುದೇ ಥರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿಮಗೂ ಮತ್ತೆ ಲಾರಿ ಮಾಲೀಕರ ಮಧ್ಯದಲ್ಲಿ?
ಸರ್ ನಿಮ್ಗೂ ಮತ್ತೆ ಲಾರಿ ಮಾಲೀಕರ ಮಧ್ಯೆ ಯಾವ ತರ ಅಂಡರ್ಸ್ಟ್ಯಾಂಡಿಂಗ್ ನಮಗೂ ಲಾರಿ ಸರ್ ಇಲ್ಲಿ ಮತ್ತೆ ಈ ಲೋಡ್ ಹಾಕೋ ವಿಚಾರದಲ್ಲಿ ಸರ್ ನನಗೂ ಲಾರಿ ಮಾಲೀಕರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಲ್ಲ, ಹೇಳ್ತೀನಿ ಕೇಳಿ. ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ನಿಂಗ್ ಇದ್ದಾವೆ. ಮೇ 5 ಇ ವೇ ಬಿಲ್ಗೂ ಪರ್ಮಿಟ್ಗೂ ಎರಡಕ್ಕೂ ಸೇರಿಬಿಟ್ಟು ಇಂಟರ್ಲಿಂಕ್ ಮಾಡಿದ್ದಾಯಿತು. ಯಾವಾಗ ಸರ್? ಮೇ 5. ಹಳೇದು ಬಿಟ್ಬಿಡಿ, ಹಳೇದಲ್ಲಿ ಉಡ್ಕೊಳಕ್ಕೆ ಹೋದರೆ 100 ಲೂಫೋಲ್ಸ್ ಇದ್ದಾವೆ. ಮೇ 5 ಇ ವೇ ಬಿಲ್ಗೂ ಪರ್ಮಿಟ್ಗೂ ಲಿಂಕ್ ಮಾಡಿದ್ದಾದಮೇಲೆ ಯಾರ್ಯಾರು ಕನ್ಸಂಪ್ಷನ್ ಮಾಡಿದ್ದವ್ರ ಮೆಟೀರಿಯಲ್ಲು, RMC ಪ್ಲಾಂಟ್ಸ್ ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ನಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರು GST ಅಪ್ಲೋಡ್ ಮಾಡಿರ್ತಾರಲ್ವ, ಅಲ್ಲಿ ಕ್ವಾಂಟಿಟಿ ಇರುತ್ತಲ್ವ, ಆ ಕ್ವಾಂಟಿಟಿ ತಕ್ಕನಂಗೆ ಪರ್ಮಿಟ್ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಇದು ಓಪನ್ ಬುಕ್ ಅಲ್ವಾ? ನಾನು ಹೇಳ್ಬೇಕು, ಅದನ್ನು ಚೆಕ್ ಮಾಡ್ಕೊಬೋದಲ್ವಾ? ನೀವೇ ಕೇಳ್ಬೋದಲ್ವಾ? ಇನ್ವಾಯ್ಸ್ ಅಂತ ತಗೊಂಡಿರ್ತಾರೆ. ಸಪ್ಲೈ ಮಾಡಿರೋದು ಯಾರು? ಇಲ್ಲಿ ಸಪ್ಲೈ ಮಾಡಿರೋದು ಯಾರು ಮಾಡಿರ್ತಾರೆ? ಎಲ್ಲಿಂದ ಸಪ್ಲೈ ಆಗಿದೆ? ಯಾರು ಕನ್ಸಂಪ್ಷನ್ ಮಾಡಿದ್ದಾರೆ? ರೆಕಾರ್ಡಲ್ಲೇ ಇರುತ್ತಲ್ವಾ? ಬರೀ ಮಾತಾಡಿ ಏನು ಪ್ರಯೋಜನ? ಸರ್, ಕನ್ಸ್ಟ್ರಕ್ಷನ್ ಕಂಪನಿಗಳು ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾನು ಹೇಳಬೇಕು ಅಂತಂತಂದರೆ ನೋಡಿ, ನಾವು ನಮ್ಮ ಪ್ಲಾಂಟ್ಗಳಲ್ಲಿ ಏನು ಮಾಡ್ತೀವಿ, ಒಂದು ಆರ್ಗನೈಸ್ ಸೆಕ್ಟರ್ ಥರ ನಾವು ರನ್ ಮಾಡ್ತೀವಿ, ತೂಕ ಮಾಡ್ತೀವಿ, ಪರ್ಮಿಟ್ ಆಗಿ ಬಿಲ್ ಹಾಕಿ ಕೊಡ್ತೀವಿ. ಯಾವ ಕನ್ಸ್ಯೂಮರ್ಗೆ ಮೆಟೀರಿಯಲ್ ಹೋಗುತ್ತಲ್ವಾ ಅವ್ರ ಹೆಸರು ಪರ್ಮಿಟ್ ಹೋಗಲ್ಲ. ಯಾರು ಬಂದಿರ್ತಾರೋ ಅವ್ರ ಪರ್ಮಿಟ್ ಬಿಲ್ ತೊಗೊಂಡು ಹೋಗ್ತಾರೆ. ತೊಗೊಂಡೋಗಿದ್ದ ನಂತರ ಏನಾಗುತ್ತೆ ಗೊತ್ತಾ? ಇಲ್ಲಿಂದ ಹೋಗೋ ಟನ್ನೇಜ್ ಒಂದು, ಕನ್ಸ್ಯೂಮರ್ಗೆ ಹೋಗೋ ಟನ್ನೇಜೇ ಬೇರೆ. ಅಂದ್ರೆ ನೀವು ಹೇಳೋದು ಮಧ್ಯದಲ್ಲಿ ಬೇರೆ ಕಡೆ ಒಟ್ಟಾರೆ ನೀವು ಲಾರಿ ಮಾಲೀಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೂಲ್ ಪ್ರಕಾರ, ಕಾನೂನು ಪ್ರಕಾರ ರನ್ ಮಾಡಿ. ನಿಮ್ಮ ಡಿಮ್ಯಾಂಡ್ ಏನಿದೆಯೋ ಆ ಡಿಮ್ಯಾಂಡಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ನಿಮ್ಗೆ ಏನು ಬೇಕು ಅಂತಿದೆಯೋ ಅದನ್ನು ಇಟ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ತಗೊಂಬಂದು ಕ್ರಷರ್ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ ಇಲ್ಲ. ಒಂದು ಕಡೆ ಅವರ ಪರಿಸ್ಥಿತಿಗಳು ಕ್ರಷರ್ ಮಾಲೀಕರ ಮೇಲೆ ಹಾಕ್ತಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ತಪ್ಪುಗಳನ್ನ ತಗೊಂಡು ನಮ್ಮ ಬಾಯಿಗೆ ಹೊರಿಸ್ತಾ ಇದ್ದಾರೆ, ನಿಮ್ಮ ತಲೆ ಕಟ್ತಾ ಇದ್ದಾರೆ. ಕಟ್ತಾ ಇದ್ದಾರೆ. ಸರಿ ಸರ್, ಇಷ್ಟೇ ಅಲ್ವಾ ಸರ್? ಮತ್ತೆ ಈಗ ರೇಟ್ ಆಗಿರೋದು ನಿಜ